ರೂಪದೊಳಗೆ ಬಂದಿರ್ತಾನವ. ಈ ಚಿತ್ರದಾಗ ನೋಡ್ತಿರಲ್ಲ, ಗಂಗಾ ಜಡಿ ಆನಂತರ ತ್ರಿಶೂಲ ಹಿಂಗ ಬರಂಗಿಲ್ಲ ಪರಮಾತ್ಮ ನಿಮ್ಮನಿಗೆ. ಹೇಮರೆಡ್ಡಿ ಮಲ್ಲಮ್ಮನ ಮಣಿಗೆ ಹೆಂಗ್ ಬಂದಿದ್ದ ಪರಮಾತ್ಮ? ಜಂಗಮರ ರೂಪದೊಳಗೆ ಬಂದಿದ್ದ. ದೋಸೆ ಪಿಟ್ಟವ್ಯ ಮಣಿಗೆ ಹೆಂಗ್ ಬಂದಿದ್ದ ಪರಮಾತ್ಮ? ಜೀತದ ಆಳಾಗಿ ಬಂದಿದ್ದ. ನಿಮ್ಮನಿಗೂ ಯಾವಾಗ ಹೆಂಗ್ ಬರ್ತಾನೆ ಹೇಳಕ್ ಬರಂಗಿಲ್ಲ. ಏಕನಾಥ ಮಹಾರಾಜರ ಹತ್ತಿರ, ನಾಮದೇವನ ಹತ್ತಿರ ಪಾಂಡುರಂಗ ಹೆಂಗ ಬಂದಿದ್ದ ಅಂದ್ರ ನಾಯಾಗಿ ಬಂದಿದ್ದ. ನಾಯಾಗಿ ಬಂದಿದ್ರಿ ಸ್ವತಃ ಪಂಡರಿಪುರದ ಪಾಂಡುರಂಗ ನಾಮದೇವರ ಹತ್ತಿರ ನಾಯಿಯಾಗಿ ಬಂದಾನ. ನಾಯಿಯಾಗಿ ಬಂದಾನ. ನಿಮ್ಮ ಮನೆಗೂ ಪರಮಾತ್ಮ ಬರ್ತಾನ, ಆದ್ರ ಕೂನ ಹಿಡಿಬೇಕು ನೀವು ಅವನ್ನ. ಭಿಕ್ಷುಕರ ರೂಪದೊಳಗೆ ಬರಬಹುದು, ಮಹಾತ್ಮರ ರೂಪದೊಳಗೆ ಬರಬಹುದು. ಅಷ್ಟೇ ಅಲ್ಲ, ನಿಮ್ಮ ವಿರೋಧಿಗಳ ರೂಪದೊಳಗೂ ಬರಬಹುದು ಅವ. ಅವನ್ ಕಂಡ್ರೆ ನಮಗ ಆಗಂಗಿಲ್ರಿ, ಅವ್ರು ನಾವು ಮಾತಾಡಂಗಿಲ್ರಿ, ಅವ್ರು ನಮ್ಮ ಮನೆಗೆ ಹೆಜ್ಜೆ ಇಡಂಗಿಲ್ಲ ಅಂತಿರ್ತಿರಲ್ಲ, ಅವ್ರ ರೂಪದೊಳಗೂ ಪರಮಾತ್ಮ ಬಂದರು ಬರಬಹುದು. ಆದ್ರೆ ಅವನ್ನ ಗುರುತಿಸ್ತಕ್ಕಂಥ ಕಣ್ಣು ನಮ್ಮ ತಯಾರಾಗಬೇಕು. ಕಣ್ಣಿನಲ್ಲಿ ಪಾವಿತ್ರತೆ ಇರಬೇಕು. ಹಂಗಿತ್ತು ಅಂತಂದ್ರೆ ಅವನು ಗುರುತಿಸ್ತಕ್ಕಂಥ ಶಕ್ತಿ ಬರ್ತದ. ಆ ರೀತಿಯೊಳಗ ಪರಮಾತ್ಮ ನಮಗೆ ಎಲ್ಲ ಕೊಟ್ಟಾನಂತಂದ್ರು ಕೊಡ್ಲಿ ಬ್ಯಾಡ ಅನ್ನಂಗಿಲ್ಲ. ಕಡಿಕೆ ಮತ್ತೊಂದು ಏನು ಹಠ ಹಿಡಿಬೇಕಂದ್ರ ನೀ ಬೇಕು, ನೀ ನನಗೆ ಬೇಕು. ಹಂಗ ಆ ಪೋಸ್ದಾರ್ ಏನಂತಿದ್ದ ಅಂತಂದ್ರೆ, ಯಪ್ಪ ನಿನ್ನ ನಾನು ನೋಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ, ನಿನ್ನ ಸೇವಾ ಮಾಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ಅಂತಂದಾಗ ಸಿದ್ಧಾಡ್ರಂತಾರ, ಯಪ್ಪ ನೀ ಎಲ್ಲಿರ್ತಿಲ್ಲ ಅಲ್ಲಿ ನೆನೆಸ ಸಾಕ, ನಾ ಯಾವತ್ತು ನಿನ್ನ ಹಿಂದಿರ್ತೇನಪ್ಪ, ನೀನ್ ಹಿಂದಿರ್ತೇನೆ, ನಾ ಬರ್ತೀನಿ, ನಿನಗ ಆಶೀರ್ವಾದ ಮಾಡ್ತೀನಿ. ನಿನಗ ಸಂಕಟ ಬಂದಾಗ ನನ್ನ ನೆನೆಸು, ನಿನಗ ನೋವು ಬಂದಾಗ ನನ್ನ ನೆನೆಸು ಸಾಕಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಾಗ ಇಬ್ರು ಗಂಡ ಹೆಂಡತಿ ನಮಸ್ಕಾರ ಮಾಡಿ ಅಳ್ಳಾಕತ್ತಿದ್ರಂತೆ. ಯಪ್ಪ ನಿನ್ನ ಬಿಟ್ಟು ಹೋಗುದಂದ್ರೆ ನಮಗೆ ಬಹಳ ಕೆಟ್ಟ ಅನ್ಸಾಗತ್ತದ ಯಪ್ಪ. ನೋಡ್ರಿ, ನಿಮ್ಗೆ ಹೇಳ್ತಾನೆ, ಸದ್ಗುರುನಾಥನಂತ ಬಂಧು ಜಗತ್ತಿನೊಳಗೆ ಯಾರೂ ಇಲ್ಲ. ಗುರು ತಂದೆ, ಗುರುತಾಯಿ, ಗುರು ಬಂಧು, ಗುರು ಬಳಗ ಎಲ್ಲವೂ ಸದ್ಗುರುನಾಥನೇ. ನಮ್ಮನ್ನ ಈ ಭವಸಾಗರದಿಂದ ಪಾರ ಮಾಡವ ಯಾವಂತಂದ್ರೆ ಸದ್ಗುರುನಾಥ. ಜಗತ್ತಿನೊಳಗೆ ಅವನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ. ಜಗತ್ತಿನೊಳಗೆ ಸದ್ಗುರುನಾಥನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ. ಅದಕ್ಕ ವೇದಗಳು ಹೇಳ್ತಾವ್ರಿ ಏನಂತಂದ್ರ, ನಗುರೋರಧಿಕಂ ನಗುರೋರಧಿಕಂ ನಗುರೋರಧಿಕಂ. ಜಗತ್ತಿನೊಳಗ ಗುರುವಿನಕ್ಕಿಂತಲೂ ಅಧಿಕ ದೊಡ್ಡದು ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಗುರುಗಳನ್ನು ನೋಡಿದಾಗ, ಮಹಾತ್ಮರನ್ನ ಸಂತರನ್ನು ನೋಡಿದಾಗ ಸುಮ್ಮ ಹೋಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡೋ. ಯಾಕಂದ್ರೆ ಒಬ್ಬ ತತ್ವಜ್ಞಾನಿ ಮಹಾತ್ಮನ ಪಾದಕ್ಕೆ ಒಂದು ಸಾರಿ ನಮಸ್ಕಾರ ಮಾಡಿದ್ರ 7 ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪ ಪರಿಹಾರ ಆಗ್ತದ ಅಂತ ಬರೀತಾರ. ಬರೇ ಒಂದು ಸಾರಿ ನಮಸ್ಕಾರ ಮಾಡಿದರೆ ಅಂತಹ ಪಾವಿತ್ರತೆ ಇರ್ತದ ಅವರ ಪಾದದೊಳಗ. ಸಿದ್ಧಾರ್ಢರು ಹೇಳಿದಾಗ ಅಳ್ಕೋಂತ, ಆಯ್ತ್ರಿಯಪ್ಪ ನಿನ್ನ ಆಶೀರ್ವಾದ ಇದ್ರೆ ನೀನಾಗೆ ಹೇಳ್ತಿ ಅಂದ್ರೆ ನಾ ಹೋಗ್ತೀನಿಯಪ್ಪ ಅಂತ ತಿಳ್ಕೊಂಡು ಇಬ್ರು ಕೂಡಿ ಗಂಡ ಹೆಂಡತಿ ಏನ್ ಮಾಡಿದ್ರು ಅಂತಂದ್ರೆ ಹೋಗ್ತಾರ. ಗಾಡಿ ಮಾಡ್ಕೊಂಡು ಎಲ್ಲ ಸಾಮಾನು ಹಾಕೊಂಡು ಯಾವ ಊರಿಗೆ ಟ್ರಾನ್ಸ್ಫರ್ ಆಗಿತ್ತಲ್ಲ, 2 ಗಂಡ ಹೆಂಡತಿ ಮೋತಿ ಸಾಂದ್ ಮಾಡ್ಕೊಂಡು ಹುಬ್ಬಳ್ಳಿ ಬಿಟ್ಟು ಹೋಗ್ಬೇಕಲ್ರಿ. ಇವತ್ತು ನೀವು ಹುಬ್ಬಳ್ಳಿಗೆ ಹೋಗ್ಬೇಕ್ರೆ ಹೋಗ್ರಿ, ನೋಡಿರ್ಬೇಕಾರ ಮುಂಜಾನೆ ಎದ್ದು ಕೂಡಲೇ ಸಿದ್ಧಾರ್ಢ ಮಠದ ಕಾಲಿಡಕ್ಕೆ ಜಾಗಿರಂಗಿಲ್ಲ. ಹುಬ್ಬಳ್ಳಿ ಒಳಗ ಮುಂಜಾನೆ ಎದ್ದು ಕೂಡಲೇ ಕಾಲಿಡಕ್ಕೆ ಬರಂಗಿಲ್ಲ, ಜಾಗಿರಂಗಿಲ್ಲ. ಅಷ್ಟು ಜನ ಇರ್ತದ ಸಿದ್ಧಾರ್ಢರು ಪೂಜಾ ಟೈಮ್ಗೆ, ಅಷ್ಟು ಜನ ಇರ್ತದ. ಇವತ್ತು ಏನಪ್ಪಾ ಅಂತಂದ್ರ ಅಷ್ಟು ಜನ ಇರ್ತದಂದ್ರೆ ಅವತ್ತು ಅಷ್ಟು ಜನ ಇರ್ತಿದ್ರು. ಸಿದ್ಧಾರ್ಢರಿಗೆ ನಮಸ್ಕಾರ ಮಾಡಿ ಗಾಡಿ ತಗೊಂಡು ಹೋದರು. ಹೋಗಿ ಅಲ್ಲಿ ಯಾವತ್ತು ಸಿದ್ಧಾರ್ಢರು ಧ್ಯಾನ ಮಾಡ್ತಿದ್ರು. ಅವ ಡ್ಯೂಟಿಗೆ ಹೋಗ್ತಿದ್ದ. ಅದು ಏನಾಯಿತು ಅಂತಂದ್ರೆ ಅಲ್ಲಿ ಏನೋ ರೋಗ ಬಂದ ಒಂದು 2 ಮಕ್ಕಳಿದ್ದು ಅವರಿಗೆ, ಸಣ್ಣ ಸಣ್ಣ ಕೂಸಿದ್ದು ಪಾಪ. 2 ಮಕ್ಕಳಿದ್ದು. 2 ಮಕ್ಕಳಿದ್ರೆ ಹೆಂಗ ವಾತಾವರಣ ಮಳೆ ಅದು ಇದು ಇಂಥದ್ದು ಹತ್ತಿ ಸಣ್ಣ ಕೂಸಿಗೆ ಜ್ವರ ಬಂದಿದ್ದು ಪಾಪ. ಸಣ್ಣ ಕೂಸಿಗೆ ಜ್ವರ ಬಂದಿದ್ದು. ಅಕ್ಕಿ ಗಂಡ ಪೋಸ್ದಾರ ಬ್ಯಾರೆ ಡ್ಯೂಟಿ ಅಂತ ತಿಳ್ಕೊಂಡು 3 ದಿನ ಹೋದವ ಬಂದಿಲ್ಲ. 3 ದಿನ ಹೊರಗೆ ಹೋದವ ಬಂದಿಲ್ಲ. ಪೊಲೀಸ್ ಡ್ಯೂಟಿನ ಹಂಗ. ಮನ್ಯಾಗ ಒಬ್ಬಕ್ಕಿನ ಹೆಣ್ಮಗಳು, ದೊಡ್ಡ ಸಿಟಿ ಅದು, ಎಲ್ಲಿ ದವಾಖಾನೆಯೋ ಎಲ್ಲೋ ಏನೋ ಗೊತ್ತಿಲ್ಲ. ಅದು ಮತ್ತು ರಾತ್ರಿ 2 ಗಂಟೆ ಆಗ
ರಾತ್ರಿ 2 ಗಂಟೆಗೆ ಕೂಸಿಗೆ ಹಿಂಗ ಜ್ವರ ಬಂದವ. ಏನಂತಂದ್ರ ಹಿಂಗ ಕೈ ಇಟ್ರ ಕೂಸಿನ ದುಬ್ಬದ ಮ್ಯಾಗ ಹೊಟ್ಟಿ ಮ್ಯಾಲ ಕೈ ಇಟ್ರ ಸುಡು ಬಿಸಿನೀರಾಗ ಕೈ ಎತ್ತಿದಂಗ, ಬೆಂಕಿಗೆ ಕೈ ಹಿಡ್ದಂಗ ಅಷ್ಟು ಜೋರು ಜ್ವರ ಬಂದು ಕೂಸಿಗೆ ಪ್ರಜ್ಞಾ ತಪ್ಪಾಕೈತು. ಆ ನಂತರ ಕೂಸು ಕಣ್ಣು ಮುಚ್ಚಿ ಸತ್ತಾರ್ಗತೆ ಬೀಳಾಕೈತು. ಅಳ್ತಾಳ, ಒಂದು ಸೌನೆ ಅಳ್ತಾಳ ತಾಯಿ. ಯಪ್ಪ ಸಿದ್ಧಾರೂಢ, ನಾವು ನಿನ್ನ ಬಿಟ್ಟು ಬಂದಿವಲ್ಲ, ನಾ ಹೇಳಿನಲ್ಲ ಯಪ್ಪ, ನನಗೇನಾರ ತೊಂದರೆ ಆದ್ರೆ ನಾನು ರಕ್ಷಣೆ ಮಾಡೋರು ಯಾರು? ಹುಬ್ಬಳ್ಳಿಯಾಗಿದ್ರೆ ನೀ ರಕ್ಷಣೆ ಮಾಡ್ತಿದ್ದೀಯಪ್ಪ, ನಿನ್ನ ಹತ್ತಕ್ಕೆ ಓಡಿ ನನ್ನ ಮಗನು ತಗೊಂಡು ಬರ್ತಿದ್ನಿ. ಇಲ್ಲಿ ಯಾರು ಬರ್ತಾರೋ ಸಿದ್ಧಾರೂಢ? ನನ್ನ ಗಂಡಿಲ್ಲ, ನನಗೆ ದವಾಖಾನಿಗೆ ಹೋಗಾಕ ಬರಂಗಿಲ್ಲ. ಕೂಸು ಒಂದು ಸೌನೆ ನಳ್ಳಾಡಿ ಹಣಿ ಮ್ಯಾಗ ಅರಿವಿ ಪಟ್ಟಿ ಇಟ್ಟು ನೀರು ಹಾಕೊಂಡ ಕುಂತಾಳ. ಮಕ್ಕಳಿಗೆ ಏನಾರ ಆದ್ರ ತಾಯಿಗೆ ಒಟ್ಟು ಸಮಾಧಾನ ಆಗಂಗಿಲ್ಲ, ಅಂತಿರ್ತಾಳ ತಾಯಿ. ಯಪ್ಪ ಏನಾರ ಅಂತದ ಕೊಡುದಿದ್ರೆ ಇನ್ನ ನನಗ ಕೊಡು, ಪರಂತು ನನ್ನ ಮಕ್ಕಳಿಗೆ ಏನ್ ಅಂತದ ಕೊಡಬೇಡ ಅಂತ ತಿಳ್ಕೊಂಡು ತಾಯಿ ಬೇಡ್ತಾಳ. ಅಳ್ತಾಳ ತಾಯಿ, ಒಂದು ಸೌನ ಅಳ್ತಾಳ. ಆ ಕೂಸು ಪೂರ್ತಿ ಕಣ್ಣು ಮುಚ್ಚಿ ಇನ್ನೇನು ಸಾಯುವ ಪರಿಸ್ಥಿತಿಯೊಳಗೆ ಪ್ರಜ್ಞಾ ತಪ್ಪಿ ಬಿದ್ದಾಗ ಸಿದ್ಧಾರೂಢ ಅಂತ ಒಂದು 4-5 ಸಾರಿ ಅಳ್ಕೋಂತ ಸಿದ್ಧಾರೂಢ ಅಂತ ಜೋರ್ಲೆ ಕೂಗಿದ್ಲು. ಕೂಗುದಷ್ಟೇ ತಡ, ದೇವ್ರ ಮಣಿ ಇತ್ತು ಅವ್ರದ್ದು. ದೇವ್ರ ಮಣಿಗೆ ಸ್ಕರ್ಟನ್ ಹಾಕಿದ್ರು. ಸಿದ್ಧಾರೂಢ ಅಂತ ಏನು ಚೀರಿದ್ಲಲ್ಲ, ಸ್ಕರ್ಟನ್ ತೆಗೆದು ಯಾಕವಾ ಅಟ್ಯಾಕ್ ಚೀರಾಕತ್ತಿದೆ ಅಂತ ಸಿದ್ಧಾರೂಢ ಮನ್ಯಾಗ ಬಂದ. ಯಾಕವಾ ಎಷ್ಟು ಹೋದ್ರಾಕತ್ತಿದಿ, ಎಷ್ಟು ಚೀರಾಕತ್ತಿದಿ ತಂಗಿ, ಏನಾಗ್ಯದವ ಅಂತ ತಿಳ್ಕೊಂಡ ಸ್ಕರ್ಟನ್ ಹಿಂಗ ಸರಿಸಿ ಸಿದ್ಧಾರೂಢ ಹೊರಗ ಬಂದ. ಆಕಿ ನೋಡ್ತಾಳ, ಸಿದ್ಧಾರೂಢ ಕರೆ ಅಂದ್ರ ನಿತ್ತಾನ, ಪಾದ ಹಿಂಗ ಮುಟ್ಟಿ ನೋಡ್ತಾಳ. ಹೌದು ಅಲ್ಲೋ, ಏನ್ ನನಗ ಮನಸ್ಸಿನಾಗ ಹಿಂಗ ಆಗಾಕತ್ತದ, ಏನು ಕನಸಿನಾಗ ಹಿಂಗ ಆಗಾಕತ್ತದ, ಏನು ಸಿದ್ಧಾರೂಢ ಬಂದಂಗ ಆಕತ್ತು ಅಥವಾ ಕರೇನೋ ಸುಳ್ಳು ಅಂತ ತಿಳ್ಕೊಂಡ ಸಿದ್ಧಾರೂಢ ನಿಂಗೆ ಪಾದ ಮುಟ್ಟಿ ಕೈಯಾಡಿಸಿ ನೋಡ್ತಾಳ. ಹಿಂಗ ಹಿಡಿದು ನೋಡ್ತಾಳ. ಕರೆ ಅಂದ್ರೆ ಸಿದ್ಧಾರೂಢ ಬಂದು ನಿಂತಾನ. ಆಕಿ ಅಂದ್ಲು, ಯಪ್ಪ ಹೆಂಗ್ ಬಂದೆವು, ಎಲ್ಲಿ ಬಂದೇವಪ್ಪ ಅಂತಂದಾಗ, ನಾ ಹೇಳಿನಲ್ಲ ನಿನಗ, ನೀನು ಸಂಕಟ ಬಂದಾಗ ನಿನಗೇನಾದ್ರೂ ನೋವಾಯಿತು, ನಿನಗೇನಾದ್ರೂ ತೊಂದರೆ ಆಯಿತು ಅಂದ್ರೆ ನನ್ನ ಒಂದು ಸಾರಿ ನೆನೆಸುವ ಅಂತ ಹೇಳಿನಿ. ಮತ್ತೆ ನಿನಗ ಮಾತು ಕೊಟ್ಟಿನಿ, ನಿನಗ ಮಾತು ಕೊಟ್ರೆ ನಿನಗ ತ್ರಾಸಿದ್ರ ನಾ ಬರ್ಬೇಕಲ್ಲ ಯವ್ವ, ಇಲ್ಲೇ ಅದನ್ನ ನಿನ್ನ ಹತ್ತಿರ ಅದನ್ನ ನಾನು ಬಂದಿಲ್ಲ, ಇಲ್ಲೇ ಇರ್ತೀನಿ ಯಾವತ್ತು ಅಂತ ತಿಳ್ಕೊಂಡ, ಎಲ್ಲಪ್ಪ ನನಗೆ ಕಾಣ್ಲಿಲ್ಲ, ನಿನ್ ಗದ್ದಲ್ದಾಗ ನೀ ನೋಡಂಗಿಲ್ಲ, ನಾ ಇಲ್ಲೇ ಇರ್ತಾನಲ್ವ ಅಂತ ತಿಳ್ಕೊಂಡು ಒಳಗೆ ಹೋಗಿ ಆಕೆ ಕೂಡ ಕುಂತ ಕೂಸಿನ ತಗೊಂಡು ತೊಡಿ ಮೇಲೆ ಹಾಕೊಂಡು ತಲೆಯಿಂದ ಹಿಡಿದು ಪಾದ ತನಕ ಪಂಚಾಕ್ಷರಿ ಮಂತ್ರ ಹಾಕಿ ಅದಕ್ಕೆ ಕೂಸಿಗೆ ಊದಿ ಹಿಂಗ ಹಿಡಿದ್ರ ಕೂಸಿನ ಉರಿ 1 ನಿಮಿಷದೊಳಗೆ ಕಡಿನಾಗಿ ಎದ್ದ ಆಡಾಕೈತಂತ. ಕೂಸು ಎದ್ದ ಆಡಾಕೈತ. ಅವನ ತೆಕ್ಕ ಓಡಿ ಹೋಗಿ ಅವನ್ ತೆಕ್ಕ ಬಿದ್ದ. ಸಿದ್ಧಾರೂಢ ಆಕಿ ಅಂತಾಳ, ಯಪ್ಪ ನನ್ನ ಮಗನ ಉಳಿಸಿದೆಲ್ಲ ತಂದೆ, ನೀ ಬರ್ಲಿಲ್ಲ ಅಂದ್ರ ನನ್ನ ಮಗಾಗ 104, 105 ಉರಿ ಬಂದಿದ್ದು ಕಾಣ್ತದ. ಹೊತ್ತೇರು ಹುಡುಗ ನನ್ನ ಮಗ ಉಳಿತಿದ್ದಿಲ್ಲಪ್ಪ. ಸಿದ್ಧಾರೂಢ ನನ್ನ ತಂದೆ ನನ್ನ ಉಳಿಸಿದಲ್ಲ ನನ್ನ ಮಗನಂತ ತಿಳ್ಕೊಂಡ ಅಲ್ಲೇ ದೂರ ಕುಂತಿದ್ಲು. ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ತಲೆ ನೆಲಕ್ಕೆ ಹಚ್ಚಿ ನಮಸ್ಕಾರ ಮಾಡ್ಯಾಳ. ತಲೆ ನೆಲಕ್ಕೆ ಹಚ್ಚಿ ನಮಸ್ಕಾರ ಮಾಡಿ ಹೊಳ್ಳಿ 7 ಗುಡ್ದ ಸಿದ್ಧಾರೂಢ ಇಲ್ಲ ಮನ್ಯಾಗ. ಹುಡುಕಾಡ್ತಾಳ, ಎಲ್ಲಾ ಕೋಲ್ಯಾಗ ನೋಡಿ ಬಾಗಲ ನೋಡ್ತಾಳ. ಒಳಗಿನ ಕೊಂಡಿ ಹಾಕಿದಂಗ ಅದ. ಆಕೆ ಅಂದ್ಲು, ಬೆಳ್ಳತನಕ ಸಿದ್ಧಾರೂಢ ಅನ್ಕೋತ ಕುಂತಿದ್ಲು. ಮುಂಜಾನೆ 6 ಗಂಟೆಗೆ ಆಕೆ ಗಂಡ ನೈಟ್ ಡ್ಯೂಟಿ ಮುಗಿಸಿ ಬರ್ತಾನ. ಆಕೆ ಅಂದ್ಲು, ಹುಬ್ಬಳ್ಳಿಗೆ ಹೋಗುಣ್ರಿ, ಒಟ್ಟು ಇಲ್ಲಿ ನಿಂದಿರೋದು ಬ್ಯಾಡ್ರಿ, ಒಟ್ಟು ಹುಬ್ಬಳ್ಳಿಗೆ ಹೋಗುಣ್ರಿ. ಅವಂದ ಯಾಕಂತಂದಾಗ ಹಿಂಗಾಯ್ತ್ರಿ, ರಾತ್ರಿ ನನ್ನ ಮಗ ಸಾವಿನ ಸಮೀಪ ಇತ್ತು. ಬಹುತೇಕ ಆ ಯಮನ ಬಾಗಲ ಹೋಗಿ ತಟ್ಟಾಕತ್ತಿತ್ತು ಯಾಂಬಲ್ಲ ನನ್ನ ಮಗ. 1 ನಿಮಿಷ 2 ನಿಮಿಷದೊಳಗೆ ನನ್ನ ಮಗ ಸತ್ತು ಹೋಗುತ್ತಿತ್ರಿ. ಹೆಂಗ ಜ್ವರ ಬಂದಿದ್ದು ಅಂತಂದ್ರ ಬೆಂಕಿಯಾಗ ಕೈ ಇಟ್ರೆ ಹೆಂಗ ಸುಡ್ತದ ಹಂಗ ನನ್ನ ಮಗನ ಮೈ ಸುಡ್ತಿತ್ತು. ಇನ್ನು ತೊಡೆ ಟೈಮ್ಗೆ ನನ್ನ ಮಗ ಸಾಯ್ತಿತ್ತು. ಸಿದ್ಧಾರೂಢ ಅಂತ ಏನು 1 ಸಾರಿ ಜೋರ್ಲೆ ಕೂಗಿದ್ರ ಸಿದ್ಧಾರೂಢ ದೇವ್ರ ಕೋಲ್ಯಾಗಿಂದ ಸ್ಕರ್ಟನ್ನು ಸರಿಸಿ ಹೊರಗೆ ಬಂದು ನನ್ನ ಮಗನ ತೊಡಿ ಮೇಲೆ ಹಾಕೊಂಡು
ಪಂಚಾಕ್ಷರಿ ಮಂತ್ರ ಹೇಳಿದ, ಹಣಿ ಮ್ಯಾಗ ಕೈ ಇಟ್ಟು ಆಶೀರ್ವಾದ ಮಾಡಿದ್ರ ನನ್ನ ಮಗಗೆ ಜ್ವರ ಹೋಗ್ಯಾವ, ನನ್ನ ಮಗ ಹುಟ್ಟಿದಾನ ಮತ್ತೆ ಹೊಳ್ಳಿ, ಅದಕ್ಕೆ ಒಟ್ಟು ಸಿದ್ಧಾಡು ಅಂತ ಹೋಗೋಣ ಅಂತ ತಿಳ್ಕೊಂಡು ಹೇಂತಿ ಹಠ ಹಿಡಿದಾಗ ಗಾಡಿಗೆ ಹತ್ತಿ ಮತ್ತೆ ಮುಂಜಾನೆ ಬಿಟ್ರ ಜಾಗ ಹೊತ್ತು ಮುನುಗುಡ್ದ ಹುಬ್ಬಳ್ಳಿಗೆ ಬಂದಾರ ಇಬ್ರು ಗಂಡ ಹೆಂಡತಿ. ಹೊತ್ತು ಮುನುಗುಡ್ದ ಹುಬ್ಬಳ್ಳಿಗೆ ಬಂದಾರ. ಹುಬ್ಬಳ್ಳಿಗೆ ಬಂದಾಗ ಸಿದ್ಧಾಡ್ರ ಕೈಲಾಸ ಮಂಟಪದಾಗ ಹಿಂಗ ಮಣ್ಕಾಲ್ ಮ್ಯಾಲ ಇಟ್ಕೊಂಡು ಮ್ಯಾಲ ಮಾಡಿ ಎರಡು ಕೈ ಹಿಂಗ್ ಜೋತ್ ಬಿಟ್ಕೊಂಡು ಸಿದ್ಧಾಡ್ರ ಕುಂತಿದ್ರು. ಓಡಿ ಬಂದು ಇಬ್ರು ಗಂಡ ಹೆಂಡತಿ ಉಳ್ಳಾಡಿ ಹತ್ತು, ಯಪ್ಪ ನನ್ನ ಮಗನು ಉಳಿಸಿದೆಲ್ಲ ತಂದೆ, ನನ್ನ ಮಗನು ಉಳಿಸಿದೆಲ್ಲ, ರಾತ್ರಿ ಹೆಂಗ ಬಂದಿದ್ಯಪ್ಪ ಅಂತ ಅಂದಾಗ ಅಲ್ಲಿ ಸಿದ್ಧಾಡ್ರತಕ್ಕೆ ಸೇವಾ ಮಾಡವ್ರ ಅಂದ್ರು, ತಂಗಿ ನೀನು ಹುಚ್ಚಿಗೆ ಹಿಡ್ದದ? ಯಾಕ್ರಿ ಅಪ್ಪ, ಬೆಳತನಕ ನಾವು ಸಿದ್ಧಾಡನ್ ಕಾಲು ಹೊತ್ಕೋತ ಇಲ್ಲೇ ಮಕ್ಕೊಂಡಿದ್ವಿ, ಇಲ್ಲೇ ಅದಾನ ಸಿದ್ಧಾಡು ಮುತ್ಯ, ಸಿದ್ಧಾಡಪ್ಪ ಎಲ್ಲಿ ಹೋಗಿಲ್ಲ, ಇಲ್ಲೇ ಅದಾನ. ಅಕ್ಕಿ ಅಂತಾಳ, ಇಲ್ಲಪ್ಪ ಇಲ್ಲ, ನೀವು ಸುಳ್ಳು ಹೇಳ್ತೀರಿ, ರಾತ್ರಿ ಸಿದ್ಧಾಡು ನನ್ನ ಮನೆಗೆ ಬಂದಿದ್ದ, ನನ್ನ ಮನೆಯಾಗ ಬಂದ ನನ್ನ ಮಗನ ತೊಡಿ ಮೇಲೆ ಹಾಕೊಂಡು ಆಡಿಸಿ ಮಾತಾಡಿಸಿ ಉರಿ ಕಡಿಮೆ ಮಾಡಿ ಆಶೀರ್ವಾದ ಮಾಡಿ ಬಂದಾನ. ಆಶೀರ್ವಾದದಿಂದ ಹುಡುಗ ಬದುಕಿ ಇಲ್ಲಿ ಬಂದದ ನೋಡು, ನನ್ನ ಮಗನ ಉಳಿಸನ ಸಿದ್ಧಾಡು ಬಂದಿದ್ದ ರಾತ್ರಿ ಅಂತಂದಾಗ ಅವ್ರಂತಾರ, ಮತ್ತೆ ಯಾ ಬಲವ ನಿನಗೆ ಏನಾಗ್ಯದನು, ನಾವು ಮಾತ್ರ ಬೆಳತನಕ ಇಲ್ಲೇ ಮಲ್ಕೊಂಡಿವಿ, ಮುತ್ಯ ಸಿದ್ಧಾಡಪ್ಪ ಅಜ್ಜ ಕಾಟದ ಮ್ಯಾಗ ಮಕ್ಕೊಂಡಾನ, ನಾವು ಕೆಳಗೆ ಮಕ್ಕೊಂಡಿವಿ, ನಾವು ನೋಡಿವಿ ಸಿದ್ಧಾಡುಗ ಮೇಲೆ ರಾತ್ರಿ ಎದ್ದೆದ್ದು ನೋಡಿವಿ, ಸಿದ್ಧಾಡಿನ ಕಾಟದ ಮ್ಯಾಗ ಅದಾನ, ಎಲ್ಲಿ ಹೋಗಿಲ್ಲ. ಹಾಗೆಪ್ಪ ಮತ್ತೆ ಇವ್ರು ಹಿಂಗೆ ಹೇಳ್ತಾರ, ಮತ್ತೆ ರಾತ್ರಿ ಬಂದಿದ್ದಿಲ್ಲಪ್ಪ ಅಂತಂದಾಗ, ತಂಗಿ ನಿನ್ನ ಸದ್ಗುರು ಪ್ರೇಮ ಏನದಲ್ಲ, ನೀನು ಸದ್ಗುರುಗಳ ಮೇಲೆ ಭಕ್ತಿ ಎಷ್ಟದಿಯಲ್ಲ, ಆ ಭಕ್ತಿ ನಿನ್ನ ಬದುಕಿಸದ ತಾಯಿ, ನಿನ್ನ ಮಗನ ಆ ಭಕ್ತಿ ಬದುಕಿಸದ. ನಾ ನಿನಗೆ ಅಲ್ಲಿ ಬಂದ ಆಶೀರ್ವಾದ ಮಾಡಿದ್ದು ಕರೆ, ನಾ ಇಲ್ಲಿ ಇದ್ದದ್ದು ಕರೆ ಅಂತ ಸಿದ್ಧಾಡ್ರು ಹೇಳಿದ್ರಂತ. ಕಾರಣ ಏನು ಅಂತಂದ್ರ, ನಾವು ಸದ್ಗುರುನಾಥಗ ಏನು ಉಪಕಾರ ಮಾಡಿದ್ರೂ ಕಡಿಮೆನೇ ಅದ. ಆ ರೀತಿಯೊಳಗೇನಪ್ಪ ಅಂತಂದ್ರೆ ಭಗವಂತ ನಾವು ಏನು ಬೇಡ್ತೀವೋ ಅದನ್ನು ಕೊಡ್ತಾನೆ, ಸದ್ಗುರುನಾಥ ನಾವು ಏನು ಬೇಡ್ತೀವೋ ಅದನ್ನು ಕೊಡ್ತಾನೆ, ಇಲ್ಲ ಅಂತ ಅರ್ಥಲ್ಲ. ಆದರೆ ಅವನ ಮೇಲೆ ಇರ್ತಕ್ಕಂಥ ವಿಶ್ವಾಸ ಎಂದು ಕಡಿಮೆ ಆಗಬಾರ್ದು, ಅವನ ಮೇಲೆ ಇರ್ತಕ್ಕಂಥ ನಂಬಿಕೆ ಎಂದು ಕಡಿಮೆ ಆಗಬಾರ್ದು. ಯಾರು ಸದ್ಗುರುನಾಥನನ್ನ, ಯಾರು ಪರಮಾತ್ಮನನ್ನು ನಂಬಿರಲ್ಲ ಅವ್ರನ್ನೆಂದೂ ಕೈ ಬಿಡಂಗಿಲ್ಲ, ಪರಮಾತ್ಮ ಎಂದು ಕೈ ಬಿಡಂಗಿಲ್ಲ. ಆದ್ರೆ ನಂಬಬೇಕು. ಬಸವಣ್ಣವ್ರು ಹೇಳ್ತಾರಲ್ಲ, ನಂಬಿ ಕರೆದಡೆ ಓ ಎಣ್ಣನೇ ಶಿವನು. ನೋಡ್ರಿ, ನಂಬಿ ಕರೆದಡೆ ಓ ಎಣ್ಣನೇ, ನಂಬಿ ಅವನ ಮೇಲೆ ವಿಶ್ವಾಸ ಇಟ್ಟು, ಅವನ ಮೇಲೆ ಭಕ್ತಿ ಇಟ್ಟು ನಾವು ಅವನ್ನ ಕರೆದ್ರ ಬರಂಗಿಲ್ಲ ಏನು. ನಂಬಿ ಕರೆದಡೆ ಓ ಎಣ್ಣನೇ ಶಿವನು, ನಂಬಲರಿಯದೆ ನಚ್ಚಲರಿಯದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಘ. ನೋಡ್ರಿ ಬಸವಣ್ಣ, ನೀ ನಂಬಿಕೆ ಇಡ್ಲಾರ್ದ, ನೀ ವಿಶ್ವಾಸ ಇಡ್ಲಾರ್ದ ಸುಮ್ಮ ಮಂದಿ ಮಾಡ್ತಾರಂತ ನಾವು ಮಾಡ್ಬೇಕಂತ ದೇವರಿಗೆ ನೀ ನಡ್ಕೋತಿದ್ದಿ ಅಂದ್ರ ಕೊಂಬ ಹಚ್ಚಿ ಕೂಗುತ್ತ. ನಾವು ಕಾಳಿ ಶಿಗ್ಯಾಗಳು ಇರ್ತಾರಲ್ಲ, ನಿಮ್ಮೂರಾಗ ಅದಾರ, ಯಾವ್ದಾರ ಕಾರ್ಯಕ್ರಮದಾಗ ಬಂದಿರ್ತಾರ ನೋಡ್ರಿ, ಹಿಂಗ ಕೆಬ್ಬಂದೊಂದು ಉದ್ದಕ್ಕ ಹಿತ್ತಾಳಿರ್ತದ, ಕಾಳಿ ಅಂತಾರಲ್ಲ, ಆ ಕಾಳಿ ಹಚ್ಚಿ ಊತಿರ್ತಾರ ನೋಡ್ರಿ, ಬೌ ಅಂತ ಹೇಳಿ. ನಂಬಿಕೆ ಇರ್ಲಾರ್ದ ಕಾಳಿ ಕೊಂಬ ಹಚ್ಚಿ ಊದಿದ್ರು ಬರಂಗಿಲ್ಲ ಅಂತ ಯಾರು? ಪರಮಾತ್ಮ. ಮತ್ತು ನೀ ನಂಬಿಕೆಯಿಂದ ವಿಶ್ವಾಸದಿಂದ ನಿನ್ನ ಮನ್ಯಾಗನ್ನ ಕುಂತ ಕರೆದ್ರ ಯಾವುದೇ ರೂಪದಿಂದ ಓಡಿ ಬರ್ತಾನ. ನಂಬಿಕೆ ಇರಬೇಕು ಪರಮಾತ್ಮನ. ಯಾರು ನಂಬುತ್ತಾರ ಅವರನ್ನು ಎಂದೂ ಕೈ ಬಿಟ್ಟಿಲ್ಲ, ಕೈ ಬಿಟ್ಟದ ಇತಿಹಾಸನೇ ಇಲ್ಲ, ಕೈ ಬಿಟ್ಟದ ಇತಿಹಾಸನೇ ಇಲ್ಲ. ಅಂತಹ ಶಕ್ತಿಯದ ಸಿದ್ಧಾಡ್ರತ್ತೀರ, ಅಂತಹ ಶಕ್ತಿಯದ. ನಿಮ್ಗೆ ಗೊತ್ತಿರ್ಬೇಕು, ನಂಬಿದವ್ರನ್ನ ಕೈ ಬಿಡಂಗಿಲ್ಲ ಅನ್ನೋದಕ್ಕ ನೀವೆಲ್ಲ ಸಿನಿಮಾನು ನೋಡಿರ್ಬೇಕು, ಅದ್ರ ಜೊತೆಗೇನಪ್ಪ ಅಂತಂದ್ರ ಕಥಿನೂ ಕೇಳಿರ್ಬೇಕು. ಯಾರ್ದು ಅಂತಂದ್ರ ಪ್ರಹ್ಲಾದ, ಹಿರಣ್ಯ ಕಶ್ಯಪನ ಮಗ ಪ್ರಹ್ಲಾದ. ಅವ ಯಾವತ್ತೂ ನಾರಾಯಣನ ನೆನೆಸ್ತಿದ್ದ, ನಾರಾಯಣ ನಾರಾಯಣ ಅಂತಿದ್ದ. ಆದ್ರ ಅವರಪ್ಪ ಬಹಳ ಸೊಕ್ಕಿನ ಮನುಷ್ಯ, ಅವ ಬಹಳ ಸೊಕ್ಕಿನ ಮನುಷ್ಯ. ಎಷ್ಟು ಅವನಿಗೆ ಸೊಕ್ಕಿತ್ತು ಅಂತಂದ್ರ ಆ ನಾರದನ ಮೇಲೆ ಬಹಳ ಸಿಟ್ಟವಂಗ. ಯಾರ ದೇವ್ರ? ನಾನೇ ದೇವ್ರ ಅಂತಿದ್ದವ. ಈ ಜಗತ್ತಿನೊಳಗೆ ನನ್ನ ಬಿಟ್ಟರೆ ದೇವ್ರ ಯಾರೂ ಇಲ್ಲ, ನಾನೇ ದೇವರ, ನನ್ನ ಧ್ಯಾನ ಮಾಡಂತಿದ್ದ. ಆದ್ರೆ ಪ್ರಹ್ಲಾದ್ ಹೇಳ್ತಿದ್ದ, ಯಪ್ಪ ನೀನ ದೇವ್ರು ಬರೋಬರಿ, ದೇವ್ರ ನೀನ ಆದ್ರೆ ನಿನ್ನ ಹಡದವ ಯಾರು ಅಂತ ಕೇಳ್ತಾನವ. ನಮ್ಮಪ್ಪ ಬ್ರಹ್ಮ. ಹಾ, ನಿಮ್ಮಪ್ಪ ಬ್ರಹ್ಮ.
ಮತ್ತ ಬ್ರಹ್ಮಣ ಅಪ್ಪ ಯಾರು? ಬ್ರಹ್ಮಣಪ್ಪ ಅವನೇ ಶ್ರೀಮನ್ ನಾರಾಯಣ. ನಾರಾಯಣನ ಹೊಂಕಳದೊಳಗ ಕಮಲ, ಆ ಕಮಲದೊಳಗ ಬ್ರಹ್ಮ ಹುಟ್ಟ್ಯಾನ. ಆ ಬ್ರಹ್ಮನ ಮಗ ಇವ. ಮತ್ತ ನಿಮ್ಮ ಮುತ್ಯಾನು ಅವನಲ್ಲ ಅಂದ್ಕೂಲೆ ಸಿಟ್ಟು ಬರ್ತೈತಿ ಇವಂಗ. ಯಾಕಂತಂದ್ರ ಅವನು ಒಟ್ಟ ನೆನೆಗುಡ್ತಿದ್ದಿಲ್ಲ, ಅವನು ವೈರಿ. ಅವನ ತಮ್ಮನ ಕೊಂದಿದ್ದಂತ ತಿಳ್ಕೊಂಡು ಅವನ ಮೇಲೆ ಸೇಡ್ ತೀರಿಸ್ಕೋಬೇಕಂತ ಹೇಳಿ ಹರಿ ಅಂದ್ರ ಅವನಿಗೆ ಸಿಟ್ಟು ಬರ್ತಿತ್ತು ರೀ ಮನಗಂಡ. ಅದಕ್ಕೆ ಅದ್ರ ಬಗ್ಗೆ DVG ಅವರೊಂದು ಮಾತು ಭಾಳ ಚಂದ ಬರದಾರಿ. ಕನ್ನಡದ ಆಧುನಿಕ ಕವಿಗಳು ಭಾಳ ಚಂದ ಮಾತು ಬರೀತಾರ. ಏನಂತಂದ್ರ, ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯೂ ನಂಬದ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂದಾಯ್ತು, ಶಿಂಬಳದಿ ನೊಣ ನೀನು ಮಂಕುತಿಮ್ಮ. ಚಂದ ಬರೀತಾರೆ. ನಂಬಿದನು ಪ್ರಹ್ಲಾದ, ಪ್ರಹ್ಲಾದ ನಂಬಿದ, ಅವರಪ್ಪ ನಂಬಲಿಲ್ಲ. ದೇವ್ರ ಮೇಲೆ ನಂಬಿಕೆ ಇಟ್ಟವ ಪ್ರಹ್ಲಾದ, ದೇವ್ರ ಮ್ಯಾಗ ನಂಬಿಕೆ ಇಡ್ಲಾರ್ದವ ಅವರಪ್ಪ. ಆದ್ರ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಸಿನಿಮಾದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ. ಶ್ರೀಮನ್ ನಾರಾಯಣ ನರಸಿಂಹ ರೂಪದೊಳಗೆ ಬಂದಲ್ಲ, ಶ್ರೀಮನ್ ನಾರಾಯಣ ನರಸಿಂಹ ರೂಪದೊಳಗೆ ಬಂದ ಮೊದಲು ಹಿರಣ್ಯ ಕಶ್ಯಪಗ ಭೇಟಿ ಕೊಟ್ಟು ಏನೋ ಪ್ರಹ್ಲಾದಗೆ ಭೇಟಿ ಕೊಟ್ಟಾನ್ರಿ. ಸಿನಿಮಾ ನೋಡಿರಿ? ನೋಡಿರ ಇಲ್ಲ ಗೊತ್ತಿಲ್ಲ. ಈ ಕಂಬದೊಳಗ ಅದಾನಂತ ಕೇಳಿದಾಗ, ಕಂಬದೊಳಗ ಅದಾನ, ಈ ಕಂಬದೊಳಗ ಆ ಕಂಬದೊಳಗು, ಎಲ್ಲ ಕಂಬದೊಳಗ ಅದಾನ, ನಿನ್ನಲ್ಲಿ ನನ್ನಲ್ಲಿ ಅದಾನ, ನಿನ್ನಲ್ಲಿ ನನ್ನಲ್ಲಿ ಅದಾನ. ಈ ಕಂಬದೊಳಗ ಇದ್ರ ಒಡಿತನಂತ ತಿಳ್ಕೊಂಡು ಆ ಕಂಬ ಬಡದ ಕೂಡಲೇ ಫಸ್ಟಿಗೆ ಯಾರಿಗೆ ಬೆಟ್ಟ ಆದ ಅಂತಂದ್ರೆ ಅವ್ರ ಅಪ್ಪಗೆ ಬೆಟ್ಟ ಆದ. ಪ್ರಹ್ಲಾದನ ಅಪ್ಪ ಏನದಲ್ಲ, ಅವನು ಕೂಡ ಯುದ್ಧ ಮಾಡಿ ಅವನು ಕೊಲ್ತನಂತಿದ್ದಲ್ಲ, ಅವಂಗ ಭೇಟಿ ಆದ. ಅವಂಗ ಯಾಕೆ ಭೇಟಿ ಆದ ಅಂತಂದ್ರ ನಿಮ್ಗೆ ಗೊತ್ತಿರಬೇಕು, ಅವನು ಹೆಂಡತಿ ಭಾಳ ಚಲೋ ಇದ್ದಳ್ರಿ. ಯಾರು ಹೆಂಡತಿ ಅಂತಂದ್ರ ಹಿರಣ್ಯ ಕಶ್ಯಪನ ಹೆಂಡತಿ ಭಾಳ ಶಾಣಕ್ಕಿದ್ಲಕ್ಕಿ. ಆಕೆ ಹೆಸರು ಕಯಾದು. ಕಯಾದು ಅಂತ ತಿಳ್ಕೊಂಡ ಆಕೆ ಏನ್ ಮಾಡ್ತಿದ್ಲು ಅಂತಂದ್ರ ಇವನ ಬಾಯಿಲೆ ಹರಿನಾಮ ಸ್ಮರಣೆ ಹೆಚ್ಚು ಬರ್ಲಂತಕ್ಕಿ ಪ್ರಯತ್ನ ಮಾಡ್ತಿದ್ಲು. ಯಾಕಂದ್ರೆ ದೇವ್ರದೊಂದು ನೇಮ ಅದ, ಏನಂತಂದ್ರೆ ಯಾರು ಹೆಚ್ಚು ಅವನ್ನ ನೆನೆಸ್ತಿರಲ್ಲ ಅವ್ರಿಗೆ ಬೆಟ್ಟಕ್ಕನವ, ಅವ್ರನ್ನ ಕಾಪಾಡ್ತಾನವ, ಅವ್ರನ್ನ ರಕ್ಷಣೆ ಮಾಡ್ತಾನ. ಒಟ್ಟು ಯಾರು ಅವನ್ನ ನಾಮಸ್ಮರಣೆ ಮಾಡ್ತೀರಲ್ಲ, ಯಾರು ಅವನ್ನ ನೆನೀತಿರಲ್ಲ ಅವ್ರ ಕೈ ಬಿಡಂಗಿಲ್ಲ. ನೀನು ಅವನ ಪ್ರೀತಿಯಿಂದರ ನೆನಿ, ಅವನ ದ್ವೇಷದಿಂದರ ನೆನಿ, ಒಟ್ಟ ಅವನ್ನ ನೆನೆಸುವ ಅವರಿಗೆ ಬೆಟ್ಟ ಆಗ್ತಾನ ಪರಮಾತ್ಮ. ಇದು ನೇಮ. ಅದಕ್ಕಾಗಿ ಏನ್ ಮಾಡ್ತಿದ್ಲು ಅಂತಂದ್ರ ಗಂಡನ ಕಡೆ, ಹಿರಣ್ಯ ಕಶ್ಯಪನ ಕಡೆ ಹೆಚ್ಚ ಅವನ ಬಾಯಿಂದ ಹರಿನಾಮ ಸ್ಮರಣೆ ಬರ್ಬೇಕಂತ ತಿಳ್ಕೊಂಡು ಆಕಿ ಬಹಳ ಶಾಣಕ್ಕೆ ಏನ್ ಮಾಡ್ತಿದ್ಲು ಅಂತಂದ್ರ, ಹೊರಗೆಯಿಂದ ಬರ್ತಿದ್ದವ, ಹೊರಗಿಂದ ಬಂದ ಕೂಡಲೇ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಿದ್ಲಕಿ. ಯಾರು? ಆ ಹಿರಣ್ಯ ಕಶ್ಯಪನ ಹೆಂಡತಿ ಕಯಾದು ಕೇಳ್ತಿದ್ಲು. ಎಲ್ಲಿ ಹೋಗಿದ್ರಿ ಅಂತ ಕೇಳಿದ ಕೂಡಲೇ ಅವ ದಿವಸ ಎಲ್ಲಿ ಹೋಗಿದ್ದಂದ್ರ ಒಟ್ಟ ಆ ಹರಿನ ಹುಡುಕಾಡಕ್ ಹೋಗಿದ್ದವ, ಆ ನಾರಾಯಣನ ಹುಡುಕಾಡಕ್ ಹೋಗಿದ್ದವ. ಅವನು ಹುಡುಕಾಡಿ ಅವನು ಕೂಡ ಯುದ್ಧ ಮಾಡಿ ಅವನ ಸೋಲಿಸಿ ನಾನ ದೇವರಂತ ಜಗತ್ತಿಗೆ ಪ್ರೂವ್ ಮಾಡ್ಬೇಕಂತ ತಿಳ್ಕೊಂಡು ದಿವಸ ಅವನು ಹುಡುಕಾಡಕ್ ಹೋಗಿದ್ದ. ಅವ ಪರಮಾತ್ಮ ಸಿಗ್ತಿದ್ದಿಲ್ಲ, ಟೈಮ್ ಬರ್ಬೇಕಲ್ಲ. ಭಗವಂತ ಭೇಟಿ ಆಗ್ಬೇಕಾದ್ರೆ ಟೈಮ್ ಬರ್ಬೇಕು, ಸುಮ್ಮನೆ ಭೇಟಿ ಆಗಂಗಿಲ್ಲ. ದಿವಸ ಹುಡುಕ್ತಿದ್ದ. ಅವ ಹೊರಗಿಂದ ಬಂದ ಕೂಡಲೇ ಈಕೆ ಕೇಳ್ತಿದ್ಲು, ಅವನ ಹೆಂಡತಿ ಕಯಾದು, ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ ಆ ನಾರಾಯಣನ್ನು ಹುಡುಕಾಡಕ್ ಹೋಗಿನ್ಯ ಅಂತಿದ್ದವ. ಹೌದ್ರೆ? ಅಂದ್ರ ಅವನ ಬಾಯಿಲೆ ನಾರಾಯಣ ಅಂತ ಶಬ್ದ ಬಂತಲ್ಲ, ಅಷ್ಟ